ಇದೊಂದು ಮಾನವ ಜೀವನದ ಅಂತರಂಗ ವಿಕಾಸದ ಅತ್ಯದ್ಭುತವಾದಂಥ ನಿರೂಪಣೆಯ ವಚನ ಇದು. ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಭಕ್ತಿ ಅಂತ ಅನ್ನುವಂಥದ್ದು ಅದು ಭೂಮಿ. ಈ ಭೂಮಿಯ ಮೇಲೆ ಹೇಗೆ ನಾವು ಬೀಜವನ್ನು ಹಾಕ್ತೇವೆ, ಹಾಗೆ ಭಕ್ತಿಯ ಅಂತರಾಳದಲ್ಲಿ ನಾವು ಇಲ್ಲಿ ವಿಶಿಷ್ಟವಾಗಿರುವಂಥ ಬೀಜವನ್ನು ಬಿತ್ತಲಿಕ್ಕೆ ಹೊರಟಿದ್ದೇವೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ. ಗುರು ಭಕ್ತನ ಹೃದಯವನ್ನು ಹದ ಮಾಡಿ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಸಂಶಯಗಳು ಅಂತನ್ನುವಂಥ ಹೆಂಟೆಗಳನ್ನು ಪುಡಿ ಮಾಡಿ ಅದರಲ್ಲಿರುವ ದೋಷ ದುರ್ಗುಣಗಳನ್ನು ಕಳೆದು ಅದರೊಳಗೆ ಬ್ರಹ್ಮ ಬೀಜವನ್ನು, ಅಂದರೆ ಆತ್ಯಂತಿಕ ಸತ್ಯವನ್ನು ಸಾಧಿಸುವ ಉಪದೇಶವನ್ನು ಆ ಶಿಷ್ಯನ ಭಕ್ತಿಯ ಹೃದಯದಲ್ಲಿ ಬಿತ್ತುತ್ತಾನೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಬಿತ್ತಿದಂತಹ ಬೀಜ ಅಂಕುರಿಸಿ ಲಿಂಗವೆಂಬ ಎಲೆ ಆಗ್ತದೆ. ಸಾಧನೆಗೆ ಬೇಕಾಗ್ತಕ್ಕಂಥ ಪರಿಪೂರ್ಣ ಜ್ಞಾನ ಅಂತನ್ನುವಂಥ ಲಿಂಗ ಅದು ಎಲೆಯ ರೂಪದಲ್ಲಿ ಬರ್ತದೆ. ಇಲ್ಲಿ ಇನ್ನೊಂದು ವಿಚಾರ, ಒಬ್ಬ ರೈತ ನೆಲದಲ್ಲಿ ಬೀಜವನ್ನು ಬಿತ್ತಾನೆ, ಆ ಬೀಜ ಕುಡಿಯೊಡೆದು ಎಲೆ ಆಗ್ತದೆ. ಆ ಎಲೆಯಾಗುವಾಗ ಅದರ ಕರ್ತವ್ಯಗಳ ವ್ಯವಸ್ಥೆಯೇ ಬೇರೆಯಾಗ್ತದೆ. ಒಂದು ಬೀಜ ಮೊಳೆತು ಎಲೆಯಾಗುವಲ್ಲಿ ನೆಲದಿಂದ ಸಾರವನ್ನು ತೆಗೆದುಕೊಳ್ಳುವ ಬೇರು ಮತ್ತು ಸೂರ್ಯನಿಂದ ಬೆಳಕನ್ನು ಸಂಗ್ರಹಿಸಿಕೊಳ್ಳುವಂಥ ಎಲೆ, ಇವೆರಡೂ ಸಹ ಗಟ್ಟಿಮುಟ್ಟಾಗಿ ಎದ್ದು ನಿಲ್ಲುವುದನ್ನು ನಾವು ಬೀಜದ ಅಂಕುರದಲ್ಲಿ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಗುರು ಮಾಡಿದಂಥ ಉಪದೇಶ ವಿಶ್ವ ಚೈತನ್ಯಮಯವಾಗಿರ್ತಕ್ಕಂಥ ಭಗವಂತನನ್ನು ಎಳೆದು ತಂದು ತನ್ನ ಹೃದಯದಲ್ಲಿ ಇಂಬಿಟ್ಟುಕೊಳ್ಳುವ ಲಿಂಗವಾಗಿ, ಮತ್ತು ಅದೇ ಲಿಂಗ ಭಕ್ತನ ಸಾಧನೆಗೆ ಪರಿಪೂರ್ಣತೆಯನ್ನು ಒದಗಿಸಿಕೊಳ್ಳುವ ಬೇರಾಗಿ ಅಲ್ಲಿ ಮೂಡಿ ಬಂದದ್ದನ್ನು ನಾವು ನೋಡ್ತೇವೆ. ಲಿಂಗವೆಂಬ ಎಲೆ ಗುರುಕಾರುಣ್ಯವೆಂಬ ಬೆಳಕನ್ನು ಸಂಗ್ರಹ ಮಾಡಿ ತಂದು ಆ ಶಿಷ್ಯನ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ಮುಂದಿನ ಕೌತುಕವನ್ನು ನೋಡಿ. ಲಿಂಗವೆಂಬ ಎಲೆಯ ಮೇಲೆ ಆಚಾರವೆಂಬ ಹೂವಾಯಿತು. ಪ್ರತಿನಿತ್ಯ ಗುರು ಹೇಳಿದಂಥ ರೀತಿಯಲ್ಲಿ ಜಪ, ತಪ, ಮೌನ, ಅನುಷ್ಠಾನ, ಆಧ್ಯಾತ್ಮ ಸಂಶೋಧನೆ ಇತ್ಯಾದಿಗಳ ವ್ಯವಸ್ಥೆಗಳು ಹೂವಾಗಿ ಅರಳೋದನ್ನು ನಾವು ನೋಡ್ತೇವೆ. ಹೂವು ಯಾವತ್ತೂ ಕನಸುಗಾರ, ಹೂವು ಯಾವತ್ತೂ ಆಕಾಶಮುಖವಾಗಿರ್ತದೆ. ಹೂವು ತನ್ನ ಸುಗಂಧದಿಂದ ಎಲ್ಲರನ್ನ ಆಕರ್ಷಣೆ ಮಾಡ್ತದೆ. ಹಾಗೆ ಭಕ್ತ ತನ್ನ ಆಚಾರವೆಂಬ ಪರಿಪೂರ್ಣವಾಗಿರುವಂಥ ಭಕ್ತನ ಆತ್ಯಂತಿಕ ನಡವಳಿಕೆಯಿಂದ ಎಲ್ಲರ ಗಮನ ಸೆಳೀತಾನೆ. ಮತ್ತು ಆ ಹೂವಿನ ಕನಸು ಕಾಯಾಗಿ ಮಾರ್ಪಡುವಂತೆ ಆಚಾರವೆಂಬ ಹೂವು ವಿಚಾರದ ಕಾಯಾಗುವಲ್ಲಿ ಅದು ಪೂರ್ಣತೆಯನ್ನು ಪಡೆಯುತ್ತೆ. ನಾನು ಹೇಳಿದೆ, ಆಚಾರ ಹೂವು ಯಾವತ್ತೂ ಕನಸುಗಾರ, ಆದರೆ ವಿಚಾರ ವಾಸ್ತವವಾದಿ. ಅದು ಯಾವತ್ತೂ ಸಹ ಕನಸನ್ನು ಮೀರಿ ವಾಸ್ತವತೆಯಲ್ಲಿ ತನ್ನ ತನವನ್ನು ಇಟ್ಟುಕೊಳ್ಳುವಂಥದ್ದು. ಗಿಡದಲ್ಲಿ ಹೂವು ಯಾವತ್ತೂ ಮೇಲ್ಮುಖವಾಗಿರ್ತದೆ, ಅದು ಕಾಯಿ ಆಗ್ತಿದ್ದ ಹಾಗೇನೆ ಅದು ಕೆಳಮುಖವಾಗಿ ಬಾಗಲಿಕ್ಕೆ ಶುರು ಮಾಡ್ತದೆ. ಕನಸನ್ನು ವಾಸ್ತವತೆಯಲ್ಲಿ ನೆಲೆಗೊಳಿಸುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಹೂವು ಕಾಯಾಗುವಂತಹ ಪ್ರಕ್ರಿಯೆ. ಇಲ್ಲಿ ವಿಚಾರವೆಂಬ ಕಾಯಾಯಿತು. ಹೌದು, ಆಚಾರ ಏನು ನಾವು ಮಾಡ್ತೇವೆ
ಅದರ ಪ್ರತಿಯೊಂದು ಕ್ಷಣವನ್ನು ಅರಿತು ಆಚರಿಸುವಂತಹ ವಿಚಾರವಂತಿಕೆ ಅಲ್ಲಿ ಕಾಯಾಗಿ ಪರಿಣಮಿಸ್ತದೆ. ಅದು ಭಗವಂತನ ಅಂತಃಸತ್ವವನ್ನು, ಸಾಧನೆಯ ಪರಿಪೂರ್ಣತೆಯನ್ನು ಸೇರಿಸಿ ಅದು ಫಲದುಂಬಿ ಅದು ಮಾಗುವತ್ತ ಹೆಜ್ಜೆ ಇಡ್ತಾ ಹೋಗುತ್ತದೆ. ವಿಚಾರವೆಂಬ ಕಾಯಿ ಹಣ್ಣಾಗುವ ಪ್ರಕ್ರಿಯೆ ಇದೆಯಲ್ಲ, ಹುಳಿ ಕಳೆದು ಸಿಹಿಯಾಗುವಂಥ ಪ್ರಕ್ರಿಯೆ ಇದೆಯಲ್ಲ, ಸಮಸ್ಯೆಗಳನ್ನೆಲ್ಲ ಬದಿಗೊತ್ತಿ ಸಾಧನೆ ಸಂಪನ್ನತೆಯ ಹೊಗರೇರಿದಾಗ ಅದು ಏನಾಗ್ತದೆ? ನಿಷ್ಪತ್ತಿ ಎಂಬ ಹಣ್ಣಾಗ್ತದೆ. ನಿಷ್ಪತ್ತಿ ಅಂತ ಹೇಳಿದ್ರೆ ಪರಿಪೂರ್ಣ ಜ್ಞಾನ ಮತ್ತು ಸಂಶಯರಹಿತ ಜ್ಞಾನ. ಅಲ್ಲಿ ಸಂಶಯ ಇಲ್ಲ, ಅಲ್ಲಿ ನಾನು ನೀನು ಎಂಬ ಉಭಯ ಭೇದವಿಲ್ಲ. ಭಗವಂತನ ಸಂಪೂರ್ಣವಾದ ಬೆಳಕನ್ನೇ ತಾನು ಒಳಗೊಂಡು ತಾನೇ ಬೆಳಕಾಗುವಂತಹ ಪರಿಸ್ಥಿತಿ ಅಲ್ಲಿ ನಿಷ್ಪತ್ತಿಯಾಗಿ ಕಾಣುತ್ತದೆ. ಅದರ ಪರಿಣಾಮ ಏನು? ಕಾಯಿ ತನ್ನಲ್ಲಿರ್ತಕ್ಕಂಥ ಸ್ವಾರ್ಥದ ಉಳಿಯನ್ನು ಬಿಟ್ಟು ಆ ಪರಮಾತ್ಮನ ಪರಮಾದ್ಭುತ ಅನುಗ್ರಹದ ಸಿಹಿಯನ್ನು ಹೊಂದಿ ನಿಷ್ಪತ್ತಿ ಎಂಬ ಹಣ್ಣು ಅಲ್ಲಿ ಪರಿಪೂರ್ಣತೆಯನ್ನು ಹೊಂದುತ್ತದೆ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುತ್ತದೆ. ಯಾಕೆಂದರೆ ಸಾಧಕ ಸಿದ್ಧನಾದ ಮೇಲೆ, ಆ ಸಾಧನೆಯ ಫಲ ಪರಿಪೂರ್ಣವಾಗಿ ಆತನಲ್ಲಿ ಅಳವಟ್ಟ ಮೇಲೆ ಈ ಸಾಧನೆಯ ಪಥದಿಂದ, ಈ ವ್ಯವಸ್ಥೆಯಿಂದ ದೂರಾಗಿ ಪರಿಪೂರ್ಣತೆಯ ಕಡೆಗೆ ಹೋಗುವಂತಹದ್ದು ಸಹಜ, ಸ್ವಾಭಾವಿಕ. ಅದೇ ರೀತಿಯಲ್ಲಿ ಒಂದು ಮರದಲ್ಲಿ ಮಾಗಿದಂತಹ ಕಾಯಿ ಹಣ್ಣಾದ ಮೇಲೆ ತೊಟ್ಟು ಕಳಚುವುದು ಸಹ ಸಹಜ, ಸ್ವಾಭಾವಿಕ. ಆ ರೀತಿ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಒಬ್ಬ ಸಾಧಕ ನಿಷ್ಪತ್ತಿಯಾಗಿ ಪರಿಪೂರ್ಣನಾಗಿ ಒಬ್ಬ ಮಹಾಯೋಗಿಯಾಗಿ ಈ ಲೌಕಿಕ ಪ್ರಪಂಚದ ತೊಟ್ಟನ್ನು ಕಳಚಿಕೊಳ್ಳುವಾಗ ಭಗವಂತ ಕಾಯ್ತಾ ಇರ್ತಾನಂತೆ. ಈ ಹಣ್ಣು ನನಗೆ ಬೇಕು ಅಂತ ಹೇಳಿ ಭಗವಂತ ಎತ್ತಿಕೊಳ್ತಾನಂತೆ. ಒಬ್ಬ ತೋಟಗಾರ ಈ ರೀತಿ ತೊಟ್ಟು ಕಳಚಿ ಬೀಳುವ ಮರದಲ್ಲಿ ಮಾಗಿದ ಹಣ್ಣನ್ನು ಹೇಗೆ ಆತ್ಮೀಯತೆಯಿಂದ ಮತ್ತು ಅಭಿಮಾನದಿಂದ ಎತ್ತುಕೊಳ್ತಾನೆ, ಹಾಗೆ ಈ ಲೋಕವೆಂಬ ತೋಟದಲ್ಲಿ ಸಾಧನೆಯ ಈ ಒಂದು ಮಾರ್ಗದಲ್ಲಿ ಬೆಳೆದು ಹಣ್ಣಾದಂಥ ಸಿದ್ಧ ಪುರುಷನನ್ನ ಭಗವಂತ ನನಗೆ ಬೇಕು ಅಂತ ಹೇಳಿ ಎತ್ತುಕೊಳ್ತಾನಂತೆ. ಈ ಒಂದು ಹೃದಯಂಗಮವಾದ ರೂಪಕದಿಂದ ಬಸವಣ್ಣನವರು ನಮಗೆ ಒಂದು ಸೂಚನೆ ಕೊಡ್ತಾರೆ. ಈ ಮಾರ್ಗದಲ್ಲಿ ನೀನು ಅರಳಿದ್ರೆ, ನೀನು ಬೆಳೆದ್ರೆ, ನೀನು ಭಗವಂತನನ್ನು ಅರಸಿ ಹೋಗಬೇಕಾದ್ದಿಲ್ಲ. ಭಗವಂತನೇ ನೀನು ಬೇಕು ಅಂತ ಹೇಳಿ ನಿನ್ನನ್ನು ಎತ್ತಿಕೊಳ್ತಾನೆ. ಅಲ್ಲಿ ನಾವು ಬೇಡೋದೇನೂ ಇಲ್ಲ, ಅವನೇ ಬಾಚಿಕೊಳ್ಳುವಂತಹ ಸ್ಥಿತಿಯನ್ನು ನಾವು ತಲುಪಬೇಕು. ಅಂದರೆ ಏನು? ನಾವು ಪರಿಪೂರ್ಣವಾಗಿ ಜೀವನದಲ್ಲಿ ಹಣ್ಣಾಗಬೇಕು. ನೋಡಿ, ಒಂದು ಹಣ್ಣಾಗಬೇಕಾದ್ರೆ ಅದು ಕಾಯಿಯಲ್ಲಿ ಪರಿಪೂರ್ಣತೆ ಇರಬೇಕು. ಒಂದು ಕಾಯಿ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಆ ಎಲೆಯಲ್ಲಿ ಸತ್ವವನ್ನು ಸಂಗ್ರಹಿಸುವ ಬೆಳಕಿನಿಂದ ಬಂದಂಥ ಈ ಬಿಸಿಲಿನ ಪಾಕದಿಂದ ದ್ಯುತಿ ಸಂಶ್ಲೇಷಣೆಯನ್ನು ಮಾಡಿ ಆ ಬೆಳಕನ್ನು ಸಾರವನ್ನಾಗಿ ಮಾರ್ಪಡಿಸಿಕೊಳ್ಳುವಂಥ ಶಕ್ತಿ ಎಲೆಯಲ್ಲಿ ಇರಬೇಕು. ಅಷ್ಟೇ ಅಲ್ಲ, ಬೇರಿನಿಂದ ತಂದ ಸಾರದ್ರವ್ಯವನ್ನು ಅದರಲ್ಲಿ ಕೂಡಿಸಿಕೊಡಬೇಕು. ಗುರುವಿನ ಅನುಗ್ರಹ, ಸ್ವಂತ ಸಾಧನೆ ಇವೆರಡೂ ಸೇರಿ ಆ ಆಚಾರವೆಂಬ ಹೂವು ವಿಚಾರವೆಂಬ ಕಾಯಾಗಿ ನಿಷ್ಪತ್ತಿ ಎಂಬ ಹಣ್ಣಾಗಿ ಆ ಹಣ್ಣು ತೊಟ್ಟು ಕಳಚಿ ಭಗವಂತನಲ್ಲಿ ಸೇರಿದಾಗ ಅದು ಲೋಕಾರ್ಪಣೆಗೊಳ್ಳುತ್ತದೆ. ಇಂತಹ ಬದುಕು ನಮ್ಮದಾಗಬೇಕು ಅಂತನ್ನುವಂಥ ಒಂದು ಅದ್ಭುತವಾದಂಥ ರೂಪಕವನ್ನು ಬಸವಣ್ಣನವರು ನಮಗಾಗಿ ಕೊಟ್ಟಿದ್ದಾರೆ. ಐದನೇ ತರಗತಿಯಿಂದ ಪಿಯುಸಿವರೆಗೆ 250 ಮಕ್ಕಳಿಗೆ 56 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಪ್ರದೇಶದಲ್ಲಿ ನಿರ್ಮಲವಾದ ನೈಸರ್ಗಿಕ ವಾತಾವರಣದಲ್ಲಿ ವಸತಿ ಶಾಲೆ ಇದೆ. ನೀವೊಬ್ಬ ಹೆಣ್ಣು ಮಗುವಿನ ತಂದೆಯಾಗಿದ್ದೀರಾ? ಹಾಗಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್, ದೊಡ್ಡಬೆಲೆ, ಕೆಂಗೇರಿ, ಬೆಂಗಳೂರು. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್.
ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ